8ನೇ ತರಗತಿ ಗಣಿತ ಅಧ್ಯಾಯ 3 ಸಂಖ್ಯೆಗಳ ಕತೆ. ಇವತ್ತಿನ ವಿಡಿಯೋದಲ್ಲಿ ಪುಟ ಸಂಖ್ಯೆ 7ರಲ್ಲಿ ಇರುವಂತಹ ಕಂಡುಹಿಡಿಯಿರಿ ವಿಭಾಗದ ಕ್ವಶನ್ಗಳ ಸೊಲ್ಯೂಷನ್ ಅನ್ನ ಕಂಡುಹಿಡಿಯೋಣ. ಕ್ವಶನ್ ನಂಬರ್ 1, ಮೆಸೊಪೊಟೇಮಿಯಾದ ವ್ಯವಸ್ಥೆಯಲ್ಲಿ ಈ ಕೆಳಗಿನ ಸಂಖ್ಯೆಗಳನ್ನ ಪ್ರತಿನಿಧಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೆಲವೊಂದು ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ. ಇದನ್ನ ನಾವು ಮೆಸೊಪೊಟೇಮಿಯಾದ ಪದ್ಧತಿಯಲ್ಲಿ ಪ್ರತಿನಿಧಿಸಬೇಕು. ಹಾಗೆ ಹಿಂದಿನ ವಿಡಿಯೋದಲ್ಲಿ ನಾವು ಮೆಸೊಪೊಟೇಮಿಯಾ ಪದ್ಧತಿಯನ್ನ ಯಾವ ರೀತಿಯಲ್ಲಿ ಉಪಯೋಗಿಸಬಹುದು ಅಂತ ಹೇಳಿ ಕಲ್ತಿದ್ದೇವೆ. ಸೊ ಆ ವ್ಯವಸ್ಥೆಯನ್ನ ನಾವೀಗ ಇಲ್ಲಿ ಉಪಯೋಗಿಸಿ ಇಲ್ಲಿರುವ ಕ್ವಶನ್ಸ್ ಗಳನ್ನ ಒಂದೊಂದಾಗಿ ಸಾಲ್ವ್ ಮಾಡ್ತಾ ಹೋಗುವ. ಸೊ ಮೊದಲ ಕ್ವಶನ್ 63 ಅಂತ ಕೊಟ್ಟಿದ್ದಾರೆ. ಸೊ ಮೆಸೊಪೊಟೇಮಿಯಾ ಪದ್ಧತಿಯಲ್ಲಿ ನಾವು ಮುಖ್ಯವಾಗಿ 2 ಚಿಹ್ನೆಗಳನ್ನ ಉಪಯೋಗಿಸ್ತೇವೆ. ಈ ಚಿಹ್ನೆಯನ್ನ ನಾವು 1ಅನ್ನ ಪ್ರತಿನಿಧಿಸಲಿಕ್ಕೆ ಉಪಯೋಗಿಸ್ತೇವೆ. ಹಾಗೆ ಈ ಚಿಹ್ನೆಯನ್ನ ನಾವು 10ಅನ್ನ ಪ್ರತಿನಿಧಿಸಲಿಕ್ಕೆ ಉಪಯೋಗಿಸ್ತೇವೆ. ಆಮೇಲೆ ಈ ಚಿಹ್ನೆಯನ್ನ ಉಪಯೋಗಿಸಿ ನೀವು 60ರ ಘಾತಗಳನ್ನ ರೆಪ್ರೆಸೆಂಟ್ ಮಾಡಬಹುದು. ಇದು 60ರ ಘಾತ 1ಅನ್ನ ರೆಪ್ರೆಸೆಂಟ್ ಮಾಡ್ತದೆ. ಹಾಗೆ ಇದನ್ನ 2 ಅಂತ ಬರೆದ್ರೆ ಇದು 60ರ ಘಾತ 2ಅನ್ನ ರೆಪ್ರೆಸೆಂಟ್ ಮಾಡ್ತದೆ. ಸೊ ಈ 3 ಚಿಹ್ನೆಗಳನ್ನ ಉಪಯೋಗಿಸಿ ನಾವೀಗ ಈ ಸಂಖ್ಯೆಗಳನ್ನ ಮೆಸೊಪೊಟೇಮಿಯಾ ವ್ಯವಸ್ಥೆಯಲ್ಲಿ ಬರೀಬೇಕು. ಸೊ ಮೊದಲಿಗೆ ಕೊಟ್ಟಿರುವಂತದ್ದು 63. ಸೊ 63 ಅಂತ ಹೇಳಿದ್ರೆ ನಾವಿದನ್ನ ಹೇಗೆ ಬರೀಬಹುದು? 60 ಪ್ಲಸ್ 3 ಅಥವಾ 1 ಗುಣಿಸು 60 ಪ್ಲಸ್ 3 ಅಂತ ಬರೀಬಹುದು. ಸೊ 1 ಅಂತ ಹೇಳಿದ್ರೆ ಅದನ್ನ ರೆಪ್ರೆಸೆಂಟ್ ಮಾಡಲಿಕ್ಕೆ ನಾವು ಈ ಚಿಹ್ನೆನ ಉಪಯೋಗಿಸ್ತೇವೆ. ಆಮೇಲೆ 60ರ ಘಾತ 1 ಅಂತ ಇದನ್ನ ತೆಗೆದುಕೊಳ್ಬಹುದು. ಸೊ 60ರ ಘಾತ 1 ಅಂದ್ರೆ ಈ ಚಿಹ್ನೆಯನ್ನ ಉಪಯೋಗಿಸ್ತೇವೆ. ನಂತರ ಇಲ್ಲಿ 3 ಅಂತ ಇದೆ. 3 ಅಂತ ಹೇಳಿದ್ರೆ ನೀವು ಈ ಸಿಂಬಲ್ ಅನ್ನ 3 ಸಲ ಬರೀಬೇಕು. ಈ ರೀತಿಯಲ್ಲಿ ಈ ಸಿಂಬಲ್ ಅನ್ನ 3 ಸಲ ಬರೀಬೇಕು. ಇದು ನಿಮ್ಗೆ 63ಅನ್ನ ಕೊಡ್ತದೆ. ನಂತರ ಇಲ್ಲಿ ಇರುವಂತ ಎರಡನೇ ಕ್ವಶನ್ ಅಲ್ಲಿ 132 ಅಂತ ಕೊಟ್ಟಿದ್ದಾರೆ. ಇದನ್ನ ನೀವು ಹೇಗೆ ಬರೀಬಹುದು? ಇದನ್ನ ಬರೀಬೇಕಾದ್ರೆ ಮೊದಲಿಗೆ ನೀವು 132 ಅಂದ್ರೆ 120 ಪ್ಲಸ್ ಇಲ್ಲಿ ಉಳಿದಿರುವಂತಹ ಸಂಖ್ಯೆ ಏನಿದೆ 10 ಪ್ಲಸ್ 2 ಅಂತ ತೆಗೆದುಕೊಳ್ಬಹುದು. ಅಂದ್ರೆ 120ಅನ್ನ 2 ಗುಣಿಸು 60 ಅಂತ ಬರೀತಾ ಇದ್ದೇನೆ. ಆಮೇಲೆ ನಂತರ ಇಲ್ಲಿ ಇದೆ 10 ಪ್ಲಸ್ 2. ಸೊ ಇದನ್ನ ಚಿಹ್ನೆಯ ರೂಪದಲ್ಲಿ ಬರೀಬೇಕು. ಸೊ ಇದನ್ನ ಹೇಗೆ ಬರೀತೀರಾ? ಮೊದಲಿಗೆ ಇರುವಂತದ್ದು 2. ಸೊ 2 ಅಂದ್ರೆ ನಾವಿಲ್ಲಿ ನೇರವಾಗಿ ಈ ಚಿಹ್ನೆಯನ್ನ ಉಪಯೋಗಿಸಬಹುದು. 2 ಚಿಹ್ನೆಗಳನ್ನ ಮಾಡಬೇಕು ಒಂದೇ ರೀತಿಯ. ಸೊ ಇದು 2ಅನ್ನ ರೆಪ್ರೆಸೆಂಟ್ ಮಾಡ್ತದೆ. ಅದರ ನಂತರ ಬಂದಿರುವಂತದ್ದು 60 ಅಂದ್ರೆ 60ರ ಘಾತ 1. ಹಾಗಾಗಿ ಒಂದು ವಜ್ರಾಕೃತಿಯನ್ನು ರಚಿಸಿ ಅದರ ಒಳಗೆ 60ಅನ್ನ ಬರೀಬೇಕು. ನಂತರ ಇರುವಂತದ್ದು 10. ಸೊ ಇದು 10ಅನ್ನ ರೆಪ್ರೆಸೆಂಟ್ ಮಾಡ್ತದೆ. ನಂತರ ಇಲ್ಲಿ 2 ಇದೆ. 2 ಅಂದ್ರೆ ಈ ಸಿಂಬಲ್ ಅನ್ನ ನಾವು 2 ಸಲ ಮಾಡಬೇಕು. ಸೊ ಈ ಸಿಂಬಲ್ ಅನ್ನ ನಾವು 2 ಸಲ ಮಾಡಬೇಕು. ಸೊ ಇದು ನಮ್ಗೆ 132ಅನ್ನ ಪ್ರತಿನಿಧಿಸ್ತದೆ. ನಂತರ ಇರುವಂತಹ ಸಂಖ್ಯೆ 200 ಅಂತ ಕೊಟ್ಟಿದ್ದಾರೆ. ಸೊ 200 ಅಂದ್ರೆ ನಾವಿದನ್ನ ಹೇಗೆ ಬರೀಬಹುದು? 60 3 ಗುಣಿಸು 60 ಅಂತ ತೆಗೆದುಕೊಳ್ಬಹುದು. ಯಾಕೆಂದ್ರೆ 3 ಗುಣಿಸು 60 ಅಂದ್ರೆ 180 ಮತ್ತೆ ಉಳಿದಿರುವಂತದ್ದು 20. ಸೊ ಇದನ್ನ 3 ಅಂದ್ರೆ ಈ ಸಿಂಬಲ್ ಅನ್ನ ನಾವು 3 ಸಲ ರಚಿಸಬೇಕು. ಸೊ 3 ಸಲ ಈ ಸಿಂಬಲ್ ಅನ್ನ ರಚಿಸ್ತಾ ಇದ್ದೇನೆ. ನಂತರ 60ಅನ್ನ ಬರೀಬೇಕು. 60ರ ಘಾತ 1. 60ರ ಘಾತ 1 ಅಂದ್ರೆ ಇಲ್ಲಿ 1 ಅಂತ ಬರೀಬೇಕು. ಆಮೇಲೆ 20. ಸೊ ಈ ರೀತಿಯಲ್ಲಿ ನೀವು ಸಿಂಬಲ್ಸ್ ಗಳನ್ನ ರಚಿಸಬಹುದು. ಕ್ವಶನ್ ನಂಬರ್ 4 ಇಲ್ಲಿ 60 ಅಂತ ಕೊಟ್ಟಿದ್ದಾರೆ. 60 ಅಂದ್ರೆ 1 ಗುಣಿಸು 60 ಅಂತ ಬರೀರಿ. ಸೊ 1 ಅಂದ್ರೆ ಈ ಸಿಂಬಲ್. ಆಮೇಲೆ ಪುನಃ ವಜ್ರಾಕೃತಿ ಸಿಂಬಲ್ ಅಂದ್ರೆ 60ರ ಘಾತ 1. ನಂತರ ಬರುವಂತದ್ದು 3605 ಇದನ್ನ ಕೊಟ್ಟಿದ್ದಾರೆ. ಸೊ ಇದನ್ನ ಹೇಗೆ ಬರೀತೀರಾ? 1 ಗುಣಿಸು 3600 ಪ್ಲಸ್ 5 ಅಂತ ಬರೀಬಹುದು. ಅಂದ್ರೆ 1 ಗುಣಿಸು ಇಲ್ಲಿ 60ರ ಸ್ಕ್ವೇರ್. 3600 ಅಂದ್ರೆ 60ರ ಸ್ಕ್ವೇರ್ ಪ್ಲಸ್ 5. ಸೊ 1 ಅಂದ್ರೆ ಈ ಸಿಂಬಲ್ ಅನ್ನ ಒಂದ್ಸಲ ಬರೀಬೇಕು. ನಂತರ 60ರ ಸ್ಕ್ವೇರ್ ಅಂದ್ರೆ ನಾವಿಲ್ಲಿ ಈ ಸಿಂಬಲ್ ಅನ್ನ ಬರೆದು ಇಲ್ಲಿ 2 ಅಂತ ಬರೀಬೇಕು. ಯಾಕೆಂದ್ರೆ 60ರ ಸ್ಕ್ವೇರ್ ಇದೆ. ನಂತರ 5 ಇದೆ ಅಂದ್ರೆ ಇದನ್ನ ನಾವು 5 ಸಲ ಮಾಡಬೇಕು. ಸೊ ಇಲ್ಲಿ 5 ಸಲ ಈ ಸಿಂಬಲ್ ಅನ್ನ ರಚಿಸ್ತಾ ಇದ್ದೇನೆ. ಸೊ ಈ ರೀತಿಯಲ್ಲಿ 5 ಇದು 5ಅನ್ನ ರೆಪ್ರೆಸೆಂಟ್ ಮಾಡ್ತದೆ. ಸೊ ಈ ರೀತಿಯಲ್ಲಿ ಎಲ್ಲಾ ಸೊಲ್ಯೂಷನ್ ಗಳನ್ನ ನಾವಿಲ್ಲಿ ಕಂಡುಹಿಡಿದಿದ್ದೇವೆ. ನಂತರ ಇಲ್ಲಿ ಕೊಟ್ಟಿರುವಂತಹ ಕೆಲವು ಎಕ್ಸ್ಪ್ಲನೇಷನ್ ಗಳನ್ನ ನೋಡುವ. ಇಲ್ಲಿ
ನಾವು ಮುಖ್ಯವಾಗಿ ಈ ಮೆಸೊಪೊಟೇಮಿಯಾ ಪದ್ಧತಿಯಲ್ಲಿ ಸ್ಥಾನ ಬೆಲೆಯನ್ನು ಕೂಡ ಬಳಸ್ತೇವೆ. ಈ ಸ್ಥಾನ ಬೆಲೆಯನ್ನು ಬಳಸುವುದನ್ನು ನೀವಿಲ್ಲಿ ನೋಡ್ಬೋದು. ಇಲ್ಲಿ ನಾವು ಜಾಗ ಅಂದರೆ ಸ್ಪೇಸನ್ನು ಬಿಡ್ತೇವೆ. ಸ್ಪೇಸನ್ನು ಬಿಟ್ಟು ಇದು ಯಾವ ಸ್ಥಾನದಲ್ಲಿ ಇದೆ ಅಂತ ನಾವಿಲ್ಲಿ ಹೇಳ್ಬೋದು. ಅಂದರೆ ಬಲಭಾಗದ ಚಿಹ್ನೆಗಳ ಗಣ 1 ಸಂಖ್ಯೆಯನ್ನು ತೋರಿಸಿದರೆ ಎಡಭಾಗದಲ್ಲಿರುವ ಚಿಹ್ನೆಗಳ ಗಣ 60ಗಳ ಸಂಖ್ಯೆಯನ್ನು ತೋರಿಸ್ತದೆ ಅಂತ ಅರ್ಥ. ಇಲ್ಲಿ ಈಗ ಇದರ ಈ ಚಿಹ್ನೆ ಏನಿದೆ ಇದರ ಎಡಭಾಗದಲ್ಲಿ ಏನಿದೆ ಇದು 60ರ ಘಾತ 1 ತೋರಿಸ್ತದೆ, ಹಾಗೆ ಇದು 60ರ ಘಾತ 2 ತೋರಿಸ್ತದೆ. ಸೊ ಇದು ಸ್ಥಾನ ಬೆಲೆಯನ್ನು ಕೂಡ ಉಪಯೋಗಿಸ್ತದೆ ಈ ಮೆಸೊಪೊಟೇಮಿಯಾ ಪದ್ಧತಿ. ಹಾಗಾಗಿ ನಾವಿದನ್ನ ಸ್ಥಾನ ಬೆಲೆ ಪದ್ಧತಿ ಅಂತ ಕೂಡ ಹೇಳ್ತೇವೆ ಈ ಪದ್ಧತಿಯನ್ನ. ಅದೇ ರೀತಿ ನೀವು ಈ ಪದ್ಧತಿಯಲ್ಲಿ ಗಮನಿಸಬಹುದು, ಇಲ್ಲಿಗ 3600 ಅಂತ ಕೊಟ್ಟಿದ್ದಾರೆ. ಈ 3600 ಅಂತ ಕೊಟ್ಟಿದ್ದಾರೆ, ಹಾಗೆ 60 ಕೊಟ್ಟಿದ್ದಾರೆ. ಈ 2 ಸಂಖ್ಯೆಗಳನ್ನ ಪ್ರತಿನಿಧಿಸುವಂತ ರೀತಿಯನ್ನ ನೀವು ಗಮನಿಸಿ. ಸೊ ಇಲ್ಲಿ ಹೇಗೆ ಇದನ್ನ ಕೊಟ್ಟಿದ್ದಾರೆ, ಇಲ್ಲಿ 1 ನಾವು ಈ ಚಿಹ್ನೆಯಿಂದ ಪ್ರತಿನಿಧಿಸ್ತೇವೆ, ಹಾಗೆ 60 ಪ್ರತಿನಿಧಿಸಲಿಕ್ಕೆ ಸೇಮ್ ಇದೇ ರೀತಿಯ ಚಿಹ್ನೆಯನ್ನು ನೀವು ಕಾಣ್ಬೋದು. ಇದರ ಅರ್ಥ ಏನು? ಇದರ ಅರ್ಥ ಇಲ್ಲಿ ಇದರ ಎಡಬದಿಯಲ್ಲಿ ನಾವು ಈ ರೀತಿಯ ವಜ್ರಾಕೃತಿ ಸಿಂಬಲ್ ಅನ್ನು ಉಪಯೋಗಿಸಿದ್ದೇವೆ ಅಂತ ಅರ್ಥ. ಆದ್ರೆ ಇದನ್ನ ಅಲ್ಲಿ ಕೊಟ್ಟಿಲ್ಲ, ಇನ್ನೂ ಕೂಡ ಸಂಕ್ಷಿಪ್ತ ರೀತಿಯಲ್ಲಿ ಈ ಸಂಖ್ಯೆಗಳನ್ನ ಪ್ರತಿನಿಧಿಸುತ್ತಾರೆ. ಹಾಗಾಗಿ ನಮ್ಗೆ ಇದನ್ನ ನೋಡುವಾಗ ಒಂದೇ ರೀತಿಯ ಚಿಹ್ನೆಗಳನ್ನ ಉಪಯೋಗಿಸಿದಾಗೆ ಕಾಣ್ತದೆ. ಇಲ್ಲಿ ನೀವು ಗಮನಿಸಿದ್ರೆ 60, 3600 ಈ ಎಲ್ಲಾ ಸಂಖ್ಯೆಗಳನ್ನ ಪ್ರತಿನಿಧಿಸಲಿಕ್ಕೆ ಒಂದೇ ರೀತಿಯ ಚಿಹ್ನೆಗಳನ್ನ ಉಪಯೋಗಿಸಿದಾಗೆ ಕಾಣ್ತದೆ. ಇಲ್ಲಿ ಯಾಕೆಂದ್ರೆ ಈ ವಜ್ರಾಕೃತಿಯನ್ನ ಇಲ್ಲಿ ತೆಗೆದು ಆ ಜಾಗದಲ್ಲಿ ಖಾಲಿ ಜಾಗಗಳನ್ನ ಬಿಟ್ಟಿದ್ದಾರೆ. ಖಾಲಿ ಜಾಗ ಅಂದ್ರೆ ಅದು 60ರ ಘಾತ 1, 60ರ ಘಾತ 2 ಈ ರೀತಿಯ ಸಂಖ್ಯೆಗಳನ್ನ ಪ್ರತಿನಿಧಿಸ್ತದೆ. ಹಾಗಾಗಿ ಇದರಲ್ಲಿ ಇರುವಂತಹ ನ್ಯೂನ್ಯತೆ ಏನಂದ್ರೆ, ಇಲ್ಲಿ ಯಾವುದೇ ಸಂಖ್ಯೆಯನ್ನು ನಾವು ಪ್ರತಿನಿಧಿಸುವಾಗ ಸ್ಪಷ್ಟವಾಗಿ ಪ್ರತಿನಿಧಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಇಲ್ಲಿ ನೀವು ಅದನ್ನ ಕಾಣಬಹುದು. 3 ಬೇರೆ ಬೇರೆ ಸಂಖ್ಯೆಗಳನ್ನ ನಾವಿಲ್ಲಿ ಪ್ರತಿನಿಧಿಸಿದ್ದೇವೆ. ಹಾಗೆ ಆ ಸಂಖ್ಯೆಗಳು ಒಂದೇ ರೀತಿಯ ಚಿಹ್ನೆಗಳನ್ನ ಹೊಂದಿರುವಾಗೆ ನಮಗೆ ಕಾಣ್ತದೆ, ಯಾಕೆಂದ್ರೆ ಇಲ್ಲಿ ಖಾಲಿ ಜಾಗಗಳನ್ನ ಬಿಟ್ಟಿದ್ದಾರೆ. ಸೊ ಇದು ಈ ಸಂಖ್ಯಾ ಪದ್ಧತಿಯಲ್ಲಿರುವಂತಹ ನ್ಯೂನ್ಯತೆ. ಹಾಗೆ ಈ ಸಂಖ್ಯಾ ಪದ್ಧತಿಯನ್ನ ಮುಂದೆ ಇನ್ನೂ ಕೂಡ ಅಭಿವೃದ್ಧಿಪಡಿಸಲಾಯಿತು. ಅದರಲ್ಲಿ ಪ್ಲೇಸ್ ಹೋಲ್ಡರ್ ಎನ್ನುವಂತಹ ಚಿಹ್ನೆಯನ್ನ ಅವರು ಅಭಿವೃದ್ಧಿಪಡಿಸುತ್ತಾರೆ. ಅಂದ್ರೆ ಆ ಖಾಲಿ ಜಾಗ ಇರುವಂತಹ ಜಾಗದಲ್ಲಿ ಈ ಪ್ಲೇಸ್ ಹೋಲ್ಡರ್ ಚಿಹ್ನೆಗಳನ್ನ ಉಪಯೋಗಿಸಿ ಸಂಖ್ಯೆಗಳನ್ನ ಪ್ರತಿನಿಧಿಸುತ್ತಾರೆ.